ಕಟಕ ರಾಶಿಗೆ ಬರೋದಾದ್ರೆ ಹೇಗಿರುತ್ತೆ ಕಟಕ ರಾಶಿಯವರ ಮಾರ್ಚ್ ತಿಂಗಳ ಭವಿಷ್ಯ ಅಂತ? ಕಟಕ ರಾಶಿಯವರ ವಿಚಾರಕ್ಕೆ ಬಂದಾಗ ಅವರ ಆರೋಗ್ಯದ ವಿಚಾರ ಅಂತ ಬಂದ್ರೆ ಎಸ್, ಆರೋಗ್ಯ, ಹಣಕಾಸು ಮತ್ತು ರಿಲೇಶನ್ಶಿಪ್. ಆರೋಗ್ಯ, ಹಣಕಾಸು ಮತ್ತೆ ರಿಲೇಶನ್ಶಿಪ್ ವಿಚಾರಕ್ಕೆ. ಆರೋಗ್ಯದ ವಿಚಾರ ಅಂತ ಬಂದ್ರೆ ಕರ್ಕಾಟಕ ರಾಶಿಯವರಿಗೆ ಇದು ತುಂಬಾ ಪಾಸಿಟಿವ್ ಟೈಮ್ ಅಂತ ಹೇಳ್ಬೋದು. ಇದು ಯಾವುದೇ ನೆಗೆಟಿವ್ ಕಾರ್ಡ್ ಅಲ್ಲ. ಇದರಿಂದ ನಿಮ್ಗೆ ಎಲ್ಲ ರೀತಿಯ ಸಪೋರ್ಟ್ ಬೇಕಂದ್ರೆ, ಅಂದ್ರೆ ನೀವು ಮಾಡುವಂತ ಕೆಲ್ಸಕ್ಕೆ ಬೇಕಾಗಿರೋ ಎಲ್ಲ ಆರೋಗ್ಯದ ಈಗ ಹೆಲ್ತೇ ನಿಮಗೆ ಚೆನ್ನಾಗಿಲ್ಲ ಅಂದ್ರೆ ನೀವು ಕೆಲಸ ಹೇಗ್ ಮಾಡಕ್ಕಾಗತ್ತೆ? ಸೊ ನೀವು ಕೆಲಸ ಮಾಡಿ ಹಣ ಗಳಿಸ್ಬೇಕು ಅಂದ್ರೆ ನಿಮ್ಗೆ ಆರೋಗ್ಯದ ಒಂದು ಸಪೋರ್ಟ್ ಬೇಕು. ಆರೋಗ್ಯ ನಿಮ್ಗೆ ಪಾಸಿಟಿವ್ ಆಗಿರ್ಬೇಕು. ಆ ತರ ಒಂದು ಪಾಸಿಟಿವ್ ಕಾರ್ಡ್ ನಮ್ಗೆ ಇದು ತೋರಿಸ್ತಾ ಇದೆ ಅಂತ ಹೇಳ್ಬೋದು. ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದಾಗ ಕೂಡ ಇದು ಪಾಸಿಟಿವ್ ಆದಂತಹ ಟೈಮು. ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ಲಾಭ ಗಳಿಸೋದಕ್ಕೆ ಅವಕಾಶ ಇರುತ್ತೆ. ಪಾರ್ಟ್ನರ್ಗಳಿಂದ ಒಂದು ಒಳ್ಳೆ ರೀತಿಯ ಗೈಡೆನ್ಸ್ ಸಿಗುತ್ತೆ ನಿಮಗೆ. ನೀವು ಮಾಡುವಂತಹ ಎಲ್ಲ ಕೆಲಸಗಳಿಗೆ ಏಂಜಲ್ಸ್ ಬ್ಲೆಸ್ಸಿಂಗ್ ಇರುತ್ತೆ. ಹಾಗೆಯೇ ನಿಮ್ಮ ಪಾರ್ಟ್ನರ್ದು ಒಂದು ಏನು ಕಾಂಟ್ರಿಬ್ಯೂಷನ್ ಅಂತ ಹೇಳ್ತೀವಲ್ಲ, ಅದು ತುಂಬ ಪಾಸಿಟಿವ್ ಆಗಿ ಇರೋದಕ್ಕೆ ಅವಕಾಶ ಇರುತ್ತೆ. ಇನ್ನು ಕೊನೆಯದು ರಿಲೇಶನ್ಶಿಪ್ ವಿಚಾರಕ್ಕೆ ಬಂದಾಗ ರಿಲೇಶನ್ಶಿಪ್ಪಿಂದ ಸ್ವಲ್ಪ ದೂರ ಉಳಿದಿದ್ದೀರಾ ನೀವು. ದೂರ ಉಳಿದು ನಿಮ್ಮ ಲಾಂಗ್ ಟೈಮ್ ಗೋಲ್ಗಳೇನಿದೆಯಲ್ಲ ಅದ್ರ ಬಗ್ಗೆ ನೀವು ಯೋಚನೆ ಮಾಡ್ತಾ ಇದ್ದೀರಾ. ಅದನ್ನ ಪೂರ್ತಿ ನಾವು ತಪ್ಪು ಅಂತಾನು ಹೇಳೋದಕ್ಕಾಗೋದಿಲ್ಲ. ಯಾಕಂದ್ರೆ ನಿಮ್ಮ ಲೈಫ್ ಸೆಟ್ಲ್ ಆಗಬೇಕು ಅಂದ್ರೆ ನೀವು ಏನು ಮಾಡ್ತಿದ್ದೀರಾ ಅನ್ನೋ ಗಮನ ನಿಮ್ಗಿರ್ಬೇಕು. ಅಂಥ ಒಂದು ಯೋಚನೆಯಲ್ಲಿ ನೀವಿದ್ದೀರಾ. ಯೋಚನೆಗಳಲ್ಲಿ ಬಿದ್ದು ನಿಮ್ಮ ರಿಲೇಶನ್ಶಿಪ್ ಸ್ವಲ್ಪ ದೂರ ಆಗ್ತಾ ಇದೆ. ನೋಡ್ಕೊಳ್ಳಿ, ನಿಮಗೆ ಈ ರಿಲೇಶನ್ಶಿಪ್ನ ಈ ಸಮಯದಲ್ಲಿ ಮೇಂಟೈನ್ ಮಾಡೋದು ತುಂಬ ಮುಖ್ಯ ಅಂತ ನಿಮ್ಗೆ ಅನಿಸಿದಾಗ ನೀವು ರಿಲೇಶನ್ಶಿಪ್ಗಳ ಕಡೆ ಸ್ವಲ್ಪ ಹೆಚ್ಚು ಗಮನ ಕೊಡಬೇಕಾಗುತ್ತೆ. ಇಲ್ಲ, ನನ್ನ ಕೆರಿಯರೇ ಈ ಗಮನ ನಿಮ್ಗೆ ಮುಖ್ಯ ಅಂದರೆ ಖಂಡಿತ ಅದ್ರ ಕಡೆ ಗಮನ ಕೊಡಿ. ನಿಮಗೆ ಮುಂದೆ ಅದರಿಂದ ಸಕ್ಸಸ್ ಸಿಗೋದಕ್ಕೆ ಅವಕಾಶ ಇದೆ ಅಂತ. ಓಕೆ, ಇನ್ನು ಗೈಡೆನ್ಸ್ ಏನು ಸಿಗ್ಬೋದು ಕಟಕ ರಾಶಿಯವರಿಗೆ? ಕರ್ಕಾಟಕ ರಾಶಿಯವರಿಗೆ ಏಂಜಲ್ ಗೈಡೆನ್ಸ್, ಅಶ್ವಿನಿ ದೇವತೆಗಳ ಒಂದು ಸಲಹೆ ಯಾವ ರೀತಿ ಇದೆ ಅನ್ನುವಂಥದ್ದನ್ನ ನೋಡಿದ್ರೆ ನೋಡಿ, ಇದು ವಿತ್ ಇನ್ ದ ನೆಕ್ಸ್ಟ್ ಫ್ಯೂ ವೀಕ್ಸ್ ಅನ್ನುವಂಥ ಕಾರ್ಡ್ ಬರ್ತಾ ಇದೆ. ವಿತ್ ಇನ್ ದ ನೆಕ್ಸ್ಟ್ ಫ್ಯೂ ವೀಕ್ಸ್ ಅಂದ್ರೆ ಕೆಲವೇ ವಾರಗಳಲ್ಲಿ ನೀವು ಅಂದುಕೊಂಡಂತಹ ಕೆಲಸ ಆಗೋದಕ್ಕೆ ಅವಕಾಶ ಇರುತ್ತೆ ಅನ್ನುವಂಥದ್ದು ಏಂಜಲ್ ಗೈಡೆನ್ಸ್ ಅಂತ ಹೇಳ್ಬೋದು.